ಸ್ಟ್ರೆಸ್ ಇಸ್ ಡಿಫೈನ್ಡ್, ಸ್ವಲ್ಪ ಇಂಗ್ಲೀಷ್ನಲ್ಲೂ ಹೇಳ್ತೀನಿ, ಸ್ಟ್ರೆಸ್ ಈಸ್ ಡಿಫೈನ್ಡ್ ಆಸ್ ಅನ್ ಇಂಟರ್ನಲ್ ರೆಸ್ಪಾನ್ಸ್ ಟು ಎನಿ ಸ್ಟಿಮ್ಯುಲಸ್. ಯುವರ್ ಬಾಡಿ ರೆಸ್ಪಾನ್ಸ್ ಟು ಎನಿ ಸ್ಟಿಮ್ಯುಲಸ್, ವೆದರ್ ಇಸ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್. ಒಳ್ಳೆ ಹಾಡು ಕೇಳಿದ್ರೆ, ಕೆಟ್ಟ ಹಾಡು ಕೇಳಿದ್ರೆ, ಆ ಥರ. ಸೊ ಇದು ಮೊದಲನೇ ಸ್ಟೆಪ್. ವಾಟ್ ಎವರ್ ವಿ ರೆಸ್ಪಾಂಡ್ ಫಾರ್ ಎನಿ ಸ್ಟಿಮ್ಯುಲಸ್ ಈಸ್ ಕಾಲ್ಡ್ ಸ್ಟ್ರೆಸ್. ನೆಕ್ಸ್ಟು ನಾನು ಅವ್ರಿಗೆ ಕೇಳೋದು, ನಿಮ್ಮ ಮದುವೆ ಆಗಿದೆ ಸರ್, ನಿಮ್ಮ ಹೆಂಡ್ತಿನ ಪ್ರೀತಿ ಮಾಡ್ತೀರಾ? ಮಾಡ್ತೀನಿ ಸರ್. ಮಕ್ಕಳನ್ನ? ಮಾಡ್ತೀನಿ ಸರ್. ಅಕ್ಕಪಕ್ಕದವ್ರನ್ನ? ಪರವಾಗಿಲ್ಲ ಸರ್, ಮಾಡ್ತೀನಿ. ಸ್ಟ್ರೆಸ್ಸಾ? ಇಲ್ಲ ಸರ್ ಅಂತಾರೆ. ನಿಮ್ಮ ಪಕ್ಕದ ಮನೆಯವ್ರು ರೋಫ್ ಹೊಡಿತಾರೆ ಅಂತ ಅವ್ರ ಮೇಲೆ ಕೋಪ ಮಾಡ್ಕೊಡ್ತೀರಾ? ಸ್ಟ್ರೆಸ್ಸಾ? ಹೌದು ಸರ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸ್ಟ್ರೆಸ್ ಟೂ ಕಾಂಪೊನೆಂಟ್ಸ್. ಯು ಸ್ಟ್ರೆಸ್ ಒಳ್ಳೆ ಒತ್ತಡ, ಡಿಸ್ಟ್ರೆಸ್ ಕೆಟ್ಟ ಒತ್ತಡ. ನಾವು ಅಂದ್ಕೊಂಡಿರೋದು ಸ್ಟ್ರೆಸ್ ಅಂದರೆ ಡಿಸ್ಟ್ರೆಸ್. ಅದನ್ನು ತಪ್ಪು ತಿಳ್ಕೊಬೇಡಿ. ಸಿಂಪಲ್ ಆನ್ಸರ್ ಏನಂದರೆ, ನೀವು ಏನು ಕೆಲಸ ಮಾಡ್ತೀರಾ, ನಿಮ್ಮ ಅಕ್ಕಪಕ್ಕ ಯಾರು ಇರ್ತೀರಾ, ನಿಮ್ಮಲ್ಲಿ ಏನಿದೆ ಅದನ್ನು ಲೈಕ್ ಮಾಡಿ, ಲವ್ ಮಾಡಿ, ಅದರ ಮೇಲೆ ಪ್ರೀತಿ ಇಡಿ, ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಡಿಸ್ಟ್ರೆಸ್, ಕೋಪ ತಾಪ ಮಾಡಿದ್ರೆ ಕೆಟ್ಟ ಹಾರ್ಮೋನ್ಸ್ ಬರುತ್ತೆ. ಯು ಸ್ಟ್ರೆಸ್, ಪ್ರೀತಿ ಮಾಡಿದ್ರೆ, ಲೈಕ್ ಮಾಡಿದ್ರೆ ಒಳ್ಳೆ ಹಾರ್ಮೋನ್ಸ್ ಬರುತ್ತೆ. ಕೆಟ್ಟ ಹಾರ್ಮೋನು ಒಳ್ಳೆ ಹಾರ್ಮೋನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಯು ವಿಲ್ ಬಿ ಆಲ್ ರೈಟ್.